ಮಂತ್ರಿ ಶೇಖರ್ ತಂತ್ರ ಪಾಲಕನೇ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇದರೆಯ ಸೌಖ್ಯವ ಮಂತ್ರಿ ಶೇಖರನೇ ಕಾಲಕ್ಕೆ ಮಳೆಗಳಾಗಿ ಬೇಗ ಬೆಳೆಗಳಿಂದ ಪ್ರಜೆಗಳು ಕಾಲಕ್ಕೆ ಮಳೆಗಳಾಗಿ ಬೇಗ ಬೆಳೆಗಳಿಂದ ಪ್ರಜೆಗಳು ನಳಿನ ನಾಭನ ಸ್ಮರಣೆಯಿಂದಲೇ ನಳಿನ ನಾಭನ ಸ್ಮರಣೆಯಿಂದಲೇ ಕ್ಷೇಮದಿಂದಲೇ ಬಾಳುತ್ತಿರುವರೆ ಕ್ಷೇಮದಿಂದಲೇ ಬಾಳುತ್ತಿರುವರೆ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇದರೆಯ ಸೌಖ್ಯವ ಮಂತ್ರಿ ಶೇಖರನೇ ಅಕ್ರೂರ ಮಹಾಪ್ರಭು, ನಮ್ಮ ರಾಜ್ಯದ ಕಾರ್ಯಭಾರವು ಕ್ರಮವು ಯಾವ ರೀತಿಯಿಂದ ಇರುವುದು? ಸಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಧರ್ಮನಿರತರಾಗಿ ಬಾಳುತ್ತಿರುವರೆ ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಪ್ರಭು ಲಾಲಿಸು ಮಹಾಪ್ರಭು, ಈ ಯಾದವ ರಾಜ್ಯದಲ್ಲಿ ಕಾಲಕ್ಕೆ ಮಳೆ ಬೆಳೆಗಳಿಂದ ಕೂಡಿ ಪ್ರಜೆಗಳೆಲ್ಲರೂ ಸುಕ್ಷೇಮದಿಂದಿರುವರು. ಅದು ಅಲ್ಲದೆ ಸ್ತ್ರೀಯರಿಯ ಧನದಲ್ಲಿ ನಿರತರಾಗಿರುವರು. ಮುಂದೇನು ಅಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಮಂಡಿಸು. ಸುಧರ್ಮರೇ ಮಹಾಪ್ರಭು. ಕೃತವರ್ಮರೇ ಬೇಗ ಕೃತವರ್ಮರೇ ಕೃತವರ್ಮನೆ ಬೇಗನೆ ಕೃತವರ್ಮನೆ ಮತ್ತೆ ನಮ್ಮ ಸೈನ್ಯ ಮತ್ತೆ ನಮ್ಮ ಸೈನ್ಯ ಸೌರಾಗದಿಂದ ಮತ್ತೆ ನಮ್ಮ ಸೈನ್ಯ ಸೌರಾಗದಿಂದ ಶತ್ರುಗಳ ಚಿರವ ಶತ್ರುಗಳ ಶಿರವ ಕತ್ತರಿ ಹರೇ ಕೃತವರ್ಮನೆ ಬೇಗನೆ ಕೃತವರ್ಮನೆ. ಕೃತವರ್ಮ
ಸುಧಾರ್ಮರೇ, ಮಹಾಪ್ರಭು, ನಮ್ಮ ಯಾದವ ಸೈನ್ಯದ ರಣೋತ್ಸಾಹವು ಯಾವ ರೀತಿಯಿಂದ ಇರುವುದು? ಕಟ್ಟುನಿಟ್ಟಾದ ಶಿಸ್ತನ್ನು ಪಾಲಿಸುತ್ತಾ ಶತ್ರು ರಾಜರ ಪಾಲಿಗೆ ವಿಜಯ ಪತಾಕೆಯನ್ನು ಮೊಳಗಿಸುತ್ತಾ ರಣಭಯಂಕರವಾಗಿ ಮೆರೆಯುತ್ತಿರುವರೇ. ಅಲ್ಲದೆ ಸಕಾಲಕ್ಕೆ ಸಾಮಂತ ರಾಜರುಗಳು ಕಪ್ಪ ಕಾಣಿಕೆಗಳನ್ನು ತಂದು ಒಪ್ಪಿಸುತ್ತಾ ನಮಗೆ ವಿಧೇಯರಾಗಿರುವರೇ, ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಚಂಡರಿಬು ಭೂಮಂಡಲಗಳ ಚಂಡಾನರದ ಸೈನ್ಯದೊಂದದಿ ಖಂಡಿಸುತ್ತೆ ಪರರಾಜರ ಸೈನ್ಯವ. ತಂಡಾದರದ ಸೈನ್ಯದೊಂದದಿ ಮಹಾಪ್ರಭು, ದಂಡಾದರದ ಸೈನ್ಯದೊಂದದಿ ಕಂಟಿಸುತ್ತೆ ಪರರಾಜರ ಸೈನ್ಯವ. ಮಹಾಪ್ರಭು, ನಮ್ಮ ಯಾದವ ಸೈನ್ಯವನ್ನು ಯಾವ ರೀತಿಯಲ್ಲಿ ಹಿತ್ತಿರುವುದೆಂದರೆ ಹೆಚ್ಚಿಸಿದವ ಹತ್ತಿರವನ್ನು ಕತ್ತರಿಸಿ ಅಟ್ಟಹಾಸದಲ್ಲಿ ಬಿರುವ ದೇಟ್ಟರಾಜರ ಹೆದೆಮೆಟ್ಟಿ ನಿಮ್ಮ ಪಾದದಲ್ಲಿ ಉರುಳಿಸುವನು. ಅದು ಅಲ್ಲದೆ ಸಾಮಂತರಾಜನು ಸಕಾಲಕ್ಕೆ ಸರಿಯಾಗಿ ಕಪ್ಪು ಕಾಣಿಕೆಗಳು ತಂದೊಪ್ಪಿಸುತ್ತಾ ನಮಗೆ ವಿಧೇಯರಾಗಿರುವರು. ಮುಂದೇನಪ್ಪ ಮಹಾಪ್ರಭು? ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಮಂಡಿಸು. ಸುಧಾರ್ಮರೇ, ಮಹಾಪ್ರಭು, ಅರುಷವಾನಂತೆನು 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 ಸುಧಾರ್ಮರೇ, ಮಹಾಪ್ರಭು, ದರೆಯಳು ಪ್ರಭು ಎಂದು ನಾ ವರಮಂತ್ರಿ ಸೈನ್ಯಾಧಿಪ ದರೆಯಳು ಪ್ರಭು ಎಂದು ನಾ ವರಮಂತ್ರಿ ಸೈನ್ಯಾಧಿಪ ವರ ಸಚಿವ ಸೈನ್ಯಾಧಿಪರಿರುವ ತನಕ ವರ ಸಚಿವ ಸೈನ್ಯಾಧಿಪರಿರುವ ತನಕ ಹರುಷವಾನಂತೆನು ಹರುಷವಾನಂತೆನು ಹರುಷವಾನಂತೆನು
ಹಿತವಂತರೇ ನಿಮ್ಮಯ ಮಹಾಪ್ರಭು ಹಿತವಂತರೇ ನಿಮ್ಮಯ ಹಿತವಾಕ್ಯವಾಲಿಸಿ ಅತಿಶಯ ಬೆಸರನು ಪಡೆದೆನು ದಿನ ಅತಿಶಯ ಬೆಸರನು ಪಡೆದೆನು ದಿನ ಹರುಷವಾನಂತೆನೋ 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 ಮಹಾಪ್ರಭು ಬೇಷ್, ಬಹಳ ಸಂತೋಷ. ಸದಾ ಕಾಲವು ರಾಜ್ಯದ ಹಿತವನ್ನೇ ಬಯಸುವ ಮಂತ್ರಿ ದುರದ್ರನಾದ ರಕ್ಷಾ ಕವಚದಂತಿರುವಾಗ, ಸೈನ್ಯಾಧ್ಯಕ್ಷನ ರಕ್ಷಾ ಕವಚದಂತಿರುವಾಗ ನಮ್ಮ ರಾಜ್ಯಕ್ಕೆ ಕುಂದು ಕೊರತೆಗಳೆಂದರೇನು? ಬೇಷ್, ಬಹಳ ಸಂತೋಷ. ನಿಮ್ಮ ನಿಮ್ಮ ಪೀಠದಲ್ಲಿ ಮಂಡಿಸಿ. ಸೇವಕ, ಸಮಾಚಾರವೇನು? ಚಕ್ರವರ್ತಿ ತಮ್ಮ ದರ್ಶನಕ್ಕೆ ಕಾಯುತ್ತಿದ್ದಾರೆ. ಯಾರು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನೇ. ಆತನನ್ನು ಬಹಳ ರಾಜ್ಯ ಮರ್ಯಾದೆಯಿಂದ ಕರೆತನ್ನಿ. ಆಗಬಹುದು. ಗುರುದೇವ ಬಲಭದ್ರ ದೇವರಿಗೆ ದುರ್ಯೋಧನನ ಪ್ರಣಾಮಗಳು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಈ ರತ್ನ ಸಿಂಹಾಸನದಲ್ಲಿ ಕುಳಿತುಕೋ. ಆಗಬಹುದು. ಯಾರಲ್ಲಿ? ನರ್ತಕಿಯರನ್ನು ಬರಮಾಡಿ. ಹಲೋ. ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನಸುವೆ, ಇದುವೇ ಗಂಧರ್ವ ಗಾನಸುವೆ. ಬಾಳಿನ ರಸಮಯ ಸಮಯವಿದೆ. ನೀವೇ ಸಕಲ ಕಲಾ ವಿಶಾರದ, ನೀವೇ ಸಕಲ ಕಲಾ ವಿಶಾರದ. ನಯನ ಮನೋಹರ ನಟವಿದೆ, ನಯನ ಮನೋಹರ ನಟವಿದೆ. ಕಿವಿಯುಂಪಿನ ಅವಗಾನದೆ, ಕಿವಿಯುಂಪಿನ ಅವಗಾನದೆ. ಬಾಳಿನ ರಸಮಯ ಸಮಯವಿದೆ. ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ
ಗೀತವಹಾರಿ ಸಪ್ತಸ್ವರ ಸಂಯೋಜನ ಮಾಡಿ ಶ್ರುತಿರಾಗತ ಲಯವೆಲ್ಲ ಕೂಡಿ ಶ್ರುತಿರಾಗ ತಾಳಲಯವೆಲ್ಲ ಕೂಡಿ ಜ್ಞಾನದ ಮೋದವೇ ಮೈ ಮನ ಮರೆಯುವ ನಾದದ ಮೋದವೇ ಮೈ ಮರೆಯುವ ನಾದದ ಮೋದವೇ ಮೈ ಮರೆಯುವ ನಾದದ ಮೋದವೇ ಮೈ ಮನ ಮರೆಯುವ ನಾದದ ಮೋದವೇ ಮೈ ಮನ ನಾದದ ಮೋದವೇ ಮೈ ಮನ ನಾದದ ಮೋದವೇ ಮೈ ಮನ ಶೃಂಗಾರ ಮಂಜಿ ಮಧುರ ಶೃಂಗಾರ ಮಂಜಿ ಮಧುರ ಯವ ಮರೆತು ವಿಲಾಸಮಯ ವಿನೋದದ ವಿರಾಜ ವಿಲಾಸಮಯ ವಿನೋದದ ವಿರಾಜ ವಿಲಾಸಮಯ ವಿನೋದದ ವಿರಾಜ ಬಳಿನ ರಸಮಯ ಸಮಯವಿದೆ ಇದುವೇ ಕಂದ ಕಾಣುತ್ತಿದೆ ಬಾಳಿನ ರಸಮಯ ಸಮಯವಿದೆ 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 ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕುಶಲವೇ? ತಮ್ಮ ಆಶೀರ್ವಾದದಿಂದ ಎಲ್ಲರೂ ಕುಶಲವಾಗಿರುವರು. ದುರ್ಯೋಧನ, ನೀನು ಇಲ್ಲಿಗೆ ದ್ವಾರಕೆಗೆ ಹೋದ ಕಾರ್ಯವೇನಾಯಿತು? ಇಲ್ಲಿಗೆ ಬಂದ ಸಮಾಚಾರವೇನು? ಗುರುದೇವ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪಕ್ಷವನ್ನು ವಹಿಸಿದನು. ನಿರಾಯುಧನು ನಿರಸ್ತನೂ ಆದ ಆತನು ಪಾರ್ಥನ ಪಕ್ಷವನ್ನು ವಹಿಸಿದನು. ಆದರೆ ನಾನು ತಮ್ಮ ದರ್ಶನವನ್ನು ಮಾಡಿಕೊಂಡು ತಮ್ಮ ಅಕ್ಷೋಣಿ ಸೈನ್ಯವನ್ನು ಕೇಳಲು ಬಂದಿರುವೆನು. ದುರ್ಯೋಧನ, ಕಪಟಿ ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದಂತಾಯಿತು. ದುರ್ಯೋಧನ, ಕೃಷ್ಣನು ನಿರಾಯುಧನು ನಿರಾಸ್ತ್ರನು ಎಂಬ ಮಾತನ್ನು ಖಚಿತಪಡಿಸಿಕೊಂಡು ಬಂದಿರುವೆಯಾ? ಹೌದು ಪ್ರಭು. ದುರ್ಯೋಧನ, ಬಿಡು ನಿನ್ನ ಚಿಂತೆಯನ್ನು. ಬಿಡು ಮನದ ಭಯವ, ಕುಲದಾರವೋ ಮನೆ, ಬಿಡು ಮನದ ಭಯವ. ಬಿಡು ಮನದ ಭಯವ, ಕುಲಸಾರವೋ ಮನೆ, ಬಿಡು ಮನದ ಭಯವ. ಬಿಡಿದು ಪಾಂಡವರ ತಲೆಗಳನ್ನೆಲ್ಲ ಬಡಿದು ಕೆಲವು ರಣದೊಳಗೀಗ. ಬಿಡಿದು ಪಾಂಡವರ ತಲೆಗಳನ್ನೆಲ್ಲ ಬಡಿದು ಕೆಲವು ರಣದೊಳಗೀಗ. ದುರ್ಮತಾಂತರ ಮತವನ್ನು ಮುರಿವೆ ದುರ್ಯೋಧನ, ದುರ್ಮತಾಂತರ ಮತವನ್ನು ಮುರಿವೆ ಮಧುಸೂದನನೇ ತಾನೇ ಬರಲಿ. ಬಿಡು ಮನದ ಭಯವ, ಕುರುಕುಲ ಸಾರ ಗೋಮನೆ, ಬಿಡು ಮನದ ಭಯವ, ಬಿಡು ಮನದ ಭಯವ, ಬಿಡು ಮನದ ಭಯವ. ದುರ್ಯೋಧನ, ಬಿಡು ನಿನ್ನ ಚಿಂತೆಯನ್ನು. ಮಧ್ಯದೇಶದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ನಾಳೆಯ ದಿನವೇ ಸೈನ್ಯ ಸಮೇತನಾಗಿ ಹಸ್ತಿನಾವತಿಗೆ ಬರುವೆನು. ತಮ್ಮ ಅಪ್ಪಣೆಯಂತೆ ಆಗಲಿ. ನಡೆ ಸುಯೋಧನ, ಇಲ್ಲಿ ನಡೆದ ಸಮಾಚಾರವನ್ನು ಭೀಷ್ಮ ದ್ರೋಣಾದಿಗಳಿಗೆ ತಿಳಿಸು. ನಡೆ. ಆಗಬಹುದು ಗುರುದೇವ. ಎಲೆ ಸೈನ್ಯಾಧ್ಯಕ್ಷನೇ, ನಾಳೆಯ ದಿನವೇ ಬಲಭದ್ರನು ಯುದ್ಧ ಸನ್ನದ್ಧನಾಗಿ ಹಸ್ತಿನಾವತಿಗೆ ಹೊರಡುವೆನೆಂದು ಸೈನ್ಯವನ್ನು ಸಿದ್ಧಪಡಿಸು. ಛಾಯಾ ಮಾತ ವಿನಾಥ ಚಪಲ ವೈಭವ ಪರಿತ ಈ ಜಗ. ಚಪಲ ವೈಭವ ಪರಿತ ಈ ಜಗ. ಮಾಯಾ ಪ್ರಪಂಚ ಇದು ಮಗನ ಕಲಿ ಲಗನ. ಮಾಯಾ ಪ್ರಪಂಚ ಇದು.
ಭವಾಂತರದೊಳವು ಬೇಕಿದ್ದ ವಿವೇಕ ಮಲ ಭವಾಂತರದೊಳವು ಬೇಕಿದ್ದ ಸುಧರ್ಮ ವಿವಿಧ ಜಂತು ವಿವಿಧ ವಿರುದ್ಧ ಭವಗಳನ್ನು ಭವಿಸುತ್ತಲಿಹ ವಿವಿಧ ಜಂತು ವಿವಿಧ ವಿರುದ್ಧ ಭವಗಳನ್ನು ಭವಿಸುತ್ತಲಿಹ ಆಯಾ ಪ್ರಪಂಚವಿದು ಮದನಂಕಾಲಿ ಲಗನ ಆಯಾ ಪ್ರಪಂಚವಿದು ಜಗದ ವ್ಯವಹಾರವನ್ನು ನೋಡಿದರೆ ದಿನ ದಿನಕ್ಕೆ ಹೆಚ್ಚುತ್ತಲೇ ಇರುವುದು ಅರಿಷಡ್ ವರ್ಗಗಳ ವ್ಯವಹಾರವು ವರ್ಣಿಸಲು ಅಸದಳ. ಯುದ್ಧವು ಬೇಡವೆಂದು ದುರ್ಯೋಧನನಿಗೆ ವಿವೇಕವನ್ನು ಹೇಳಿದರೆ ನನ್ನ ಮೇಲೆ ಕುಪಿತನಾಗಿ ಅಣ್ಣನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧದಲ್ಲಿ ಸಹಾಯ ಮಾಡುವುದಾಗಿ ಅಣ್ಣನಾದ ಬಲಭದ್ರನಿಂದ ವಾಗ್ದಾನವನ್ನು ಪಡೆದಿರುವನು. ಇನ್ನು ಅಣ್ಣನಾದ ಬಲಭದ್ರನು ಹಲಾಯುಧವನ್ನು ಧರಿಸಿ ಕೌರವರ ಕಡೆ ನಿಂತರೆ, ನಾನು ನಿರಾಯುಧನಾಗಿ ಪಾಂಡವರ ಕಡೆ ನಿಂತರೆ ಅಣ್ಣನಾದ ಬಲಭದ್ರನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಇದಕ್ಕಾಗಿಯೇ ಒಂದು ಉಪಾಯವನ್ನು ಮಾಡಿರುವೆನು. ಇದೋ ಅಣ್ಣನಾದ ಬಲಭದ್ರನು ಇತ್ತ ಕಡೆಯೇ ಬರುವಂತಲಿದೆ. ಯೋಗ ಮಾಯೆ, ಜಾಗೃತಳಾಗು. ಬೇಗ ಪಶುವಿನ ರೂಪವನ್ನು ಧರಿಸಿ ಬಲಭದ್ರನನ್ನು ಹಿಂಬಾಲಿಸು. ಕೇವಲ ಒಂದು ಕಲ್ಲಿನಿಂದ ಎಸೆದ ಮಾತ್ರಕ್ಕೆ ಮರಣ ಹೊಂದಿದಂತೆ ನಟಿಸು. ಮುಂದಿನ ಕಾರ್ಯವನ್ನು ನಾನು ರೂಪಿಸುವೆನು. ಏನಿದಾಶ್ಚರ್ಯ! ನಾನು ಎತ್ತ ಕಡೆ ಹೋದರೂ ಸಹ ಈ ಗೋವು ನನ್ನನ್ನು ಹಿಂಬಾಲಿಸುತ್ತಲೇ ಬರುತ್ತಿರುವುದಲ್ಲ. ಇರಲಿ, ಇದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡುವೆನು. ಹೇ 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 ಹಾ, ಎಂಥ ಪರಮ ಆಶ್ಚರ್ಯವಿದು! ಕೇವಲ ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತಲ್ಲ. ಪ್ರಪಂಚದಲ್ಲಿ ಶ್ರೀ ಹತ್ಯೆ, ಶಿಶು ಹತ್ಯೆ, ಗೋಹತ್ಯೆಗಿಂತ ಮಿಗಿಲಾದ ಪಾಪವಿಲ್ಲವೆಂದು ವೇದ ಪುರಾಣಗಳು ಸಾರುತ್ತಿರುವಾಗ ನಾನು ಎಂತಹ ಪಾಪದ ಕಾರ್ಯವನ್ನು ಎಸಗಿದೆನು. ಅಯ್ಯೋ ವಿಧಿಯೇ, ಆದ್ಯವೇ ಒಳಸಂಚು ಮಾಡಿ ನನ್ನನ್ನು ಈ ಘೋರ ಕರ್ಮಕ್ಕೆ ತಳ್ಳಿತೋ ಏನೋ ಕಾಣೆನಲ್ಲ. ಅಕಟ ಕಟ ಗೋ ಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ಕೋಪದಲ್ಲಿ, ಘೋರಾರಣ್ಯದ ಗೋಮಾತೆಯನ್ನು
ಪ್ರಾಣ ಹೊಂದಿದ ನಿಂದನೆ ನನಗೆ ಬಂದಿತು ಈ ಜಗದಿ ಬಂದ ಪಾಪವ ತೇರುವ ಬರೆಯು ಕಾಣೆನು ನಾನಿದಗೆ ಅಯ್ಯೋ ಕಾಣೆನು ನಾನಿದಗೆ ಅಕಟ ಕಟಾಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ದೋಷಕ್ಕೆ ಒಳಗಾದೆ ಅಯ್ಯೋ ದೈವವೇ ಏನು ಮಾಡಲಿ ಯಾರನ್ನೂ ಕಾಣಲಿ ಈ ಪಾಪವು ಪರಿಹಾರವಾಗುವ ಬಗೆಯಾದರೂ ಹೇಗೆ ಕೃಷ್ಣ ಎಲ್ಲಿದೆಯಾ ಬೇಗ ಬಾ ಅಗ್ರಜನಿಗೆ ವಂದಿಸುವೆನು. ಕೃಷ್ಣ ನಿನಗೆ ಮಂಗಳವಾಗಲಿ. ಅಣ್ಣ ಏಕಣ್ಣ ದಿನವೂ ಶಶಿ ಉದಯಿಸದಿದ್ದ ನಿನ್ನ ಮುಖಕಮಲವು ಇಂದು ಕಳೆಗುಂದಿರಲು ಕಾರಣವೇನು ಅಣ್ಣ? ಕೃಷ್ಣ ಏನೆಂದು ಹೇಳಲಿ, ನಾನು ಈ ದಿನ ಉದ್ಯಾನವನದಲ್ಲಿ ವಾಯುವಿಹಾರ ಮಾಡುತ್ತಿರುವಾಗ ಯಾವುದೋ ಒಂದು ಗೋವು ನನ್ನನ್ನು ಹಿಂಬಾಲಿಸಿ ಎಳೆಬಿಡದೆ ಕಾಡಿತು. ನಾನು ಕೇವಲ ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತು. ನಾನು ಮಾಡಬಾರದ ಪಾಪವನ್ನು ಮಾಡಿದೆನೆಂದು ನನ್ನ ಮನಸ್ಸು ಬಹಳ ಸಂಕಟ ಪಡುತ್ತಿರುವುದು ಕೃಷ್ಣ. ಅಣ್ಣ ಗೋಹತ್ಯವೇ ಶಿವ ಶಿವ ನಮ್ಮ ವಂಶಕ್ಕೆ ಕ್ಷೀಣ ಮಹಾಪಾಪ ಅತಿ ಭಯಂಕರ ಅಣ್ಣ. ಮುಂದೇನು ಗತಿಯಣ್ಣ? ಎಂತಹ ವಿಷಯ ಸಂಕಟಕ್ಕೆ ಸಿಲುಕಿದೆಯಲ್ಲಣ್ಣ. ಕೃಷ್ಣ ಏನು ಮಾಡಲಿ? ಕೃಷ್ಣ ನೀನೇ ಈ ರೀತಿ ಹೇಳಿದರೆ ನನ್ನ ಗತಿಯೇನು? ಈ ಪಾಪವು ಪರಿಹಾರ ಆಗಲು ಏನಾದರೂ ಒಂದು ಮಾರ್ಗವನ್ನು ಸೂಚಿಸು. ಯಾವ ಉಪಾಯವೂ ಒಳೆಯುತ್ತಿಲ್ಲವಲ್ಲ ಅಣ್ಣ. ಹಾ ಈಗ ಜ್ಞಾಪಕಕ್ಕೆ ಬಂದಿತು. ಇಂದಿನಿಂದ 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡುತ್ತಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಕುಂತಲ್ಲಿ ಕೂರದೆ ನಿಂತಲ್ಲಿ ನಿಲ್ಲದೆ ಭಗವತ್ ಸೇವೆಯನ್ನು ಮಾಡಿದರೆ ಗೋಹತ್ಯೆ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೇಪ ಮುನಿಗಳು ಹೇಳುತ್ತಿದ್ದರು ಅಣ್ಣ. ಅಣ್ಣ ಈಗ ನೀನು ಆಗ ಮಾಡಲು ಸಾಧ್ಯವೇ ಅಣ್ಣ? ಕೃಷ್ಣ ನಾನು ಈ ದಿನವೇ ಭೂ ಪ್ರದಕ್ಷಿಣೆಗೆ ಹೊರಡುವೆನು. ರಾಜ್ಯ ಕಾರ್ಯ ವಿಚಾರದಲ್ಲಿ ನೀನು ಎಚ್ಚರನಾಗಿರು, ನಾನಿನ್ನು ಬರುವೆನು. ಅಣ್ಣ ನೀನು ಭೂ ಪ್ರದರ್ಶನಕ್ಕೆ ಹೋಗುವುದೇನೋ ಸರಿ, ಈಗ ತಾನೇ ಆ ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುವುದಾಗಿ ವಾಗ್ದಾನವನ್ನು ಕೊಟ್ಟಿರುವಲ್ಲ ಅಣ್ಣ. ಹಾ ದುರ್ಯೋಧನ ಗತಿ ಅಣ್ಣ? ಕೃಷ್ಣ ಆ ದುರ್ಯೋಧನ ಚಿಂತೆ ನನಗೇಕೆ? ಕೌರವರಾದರೂ ಮಣ್ಣಾಗಲಿ ಪಾಂಡವರಾದರೂ ಹಾಳಾಗಲಿ, ನನಗೆ ಬಂದಿರುವ ಪಾಪವು ಪರಿಹಾರವಾದರೆ ಸಾಕು, ನಾನಿನ್ನು ಬರುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ನನಗೂ ಅದೇ ಬೇಕು ಅಣ್ಣ, ನಡಿ. ಅಣ್ಣನಾದ ಬಲಭದ್ರನು ಹಿಂದಿರುಗುವಷ್ಟರಲ್ಲಿ ಈ ಕುರುಭೂಮಿಯಲ್ಲಿ ಪಾಂಡವರಿಂದ ಕೌರವರನ್ನು ನಾಶಪಡಿಸಿ